ಈ ವರ್ಷ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಬೇಕು ಅಂತ ನಾವು ಹೊರಟಿದ್ದು ನಮ್ಮ ಬ್ಯಾಂಗ್ಳೂರಿಗೆ. ಹೀಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅನ್‌ಪ್ಲ್ಯಾನ್ಡ್ ಆಗಿ ಹೊರಟಿದ್ದ ನಮಗೆ ಸ್ಲೀಪರ್ ಕೋಚ್ ಬಸ್ ನೋ ಅಂತಿತ್ತು, ಜನರಲ್ ಟ್ರೈನ್ ಕಂಪಾರ್ಟ್ ಬಾ ಅಂತಿತ್ತು. ಯಾವುದೋ ಒಂದು ಬ್ಯಾಂಗ್ಳೂರು ತಲುಪಿದ್ರೆ ಸಾಕು ಅಂತ ಹೊರಟಿದ್ದ ನಮಗೆ ಬಿಗ್ ಸರ್ಪ್ರೈಸೇ ಕಾದಿತ್ತು. ಜನಸಾಗರ, ಕೂತ್ಕೊಳ್ಳೋದು ಬಿಡಿ, ಕಾಲು ಇಡೋಕ್ಕೂ ಜಾಗ ಇರಲಿಲ್ಲ. ಬ್ಯಾಂಗ್ಳೂರ್ವರೆಗೂ ನಿಂತ್ಕೊಂಡೇ ನಡೀತು ನಮ್ಮ ಸುಖಕರ ಪಯಣ. ಬ್ಯಾಂಗ್ಳೂರು ರೀಚ್ ಆಗಿ ಅಲ್ಲೇ ಮೆಜೆಸ್ಟಿಕಲ್ಲಿ ರೂಮ್ ಬುಕ್ ಮಾಡಿಕೊಂಡು ಸ್ವಲ್ಪ ಮಲ್ಕೊಂಡು ಫ್ರೆಶ್ ಅಪ್ ಆಗಿ ನಾವು ಹೊರಟಿದ್ದೆ ಕೋರ್ಮಂಗ್ಲಾಗೆ. ನೀವು ನೋಡ್ತಿರ್ಬೋದು ಪೊಲೀಸವರು ಅವ್ರ ಕೆಲಸನ ಎಷ್ಟು ಅಚ್ಚುಕಟ್ಟಾಗಿ ಮಾಡ್ತಿದ್ದಾರೆ ಅಂತ. ಪಬ್ ಒಳಗೆ ಹೋಗಬೇಕು ಅಂದ್ಕೊಂಡಿದ್ದ ನಾನು ನನ್ನ ಫ್ರೆಂಡ್ಗೆ ಸಿಂಗಲ್ ಪರ್ಸನ್ ಅನ್ಲಿಮಿಟೆಡ್ 5K, ಸಿಂಗಲ್ ಪರ್ಸನ್ ವಿತ್ ಟೋಕನ್ 3.5K, ಕಪಲ್ 3K ಅಂತ ಕೇಳಿ ನನ್ನ ಫ್ರೆಂಡ್ ಇನ್ನೇನು ಗೇ ಪಾರ್ಟ್ನರ್ನ ಹುಡ್ಕೊಂಡು ಸ್ಟಾರ್ಟ್ ಮಾಡಿದ್ರೆ ಕಷ್ಟ ಅಂತ ಹೆದರ್ಕೊಂಡು ನಾವು ಅಲ್ಲಿಂದ ಹೊರಟಿದ್ದೆ ಚರ್ಚ್ ಸ್ಟ್ರೀಟ್ಗೆ. ಹೈಪ್ ಹೇಗಿತ್ತು ಅಂದರೆ ಒಳ್ಳೆ ಕಾನ್ಸರ್ಟ್ ನಡೆಯೋ ಥರ. ಎಲ್ಲಿ ನೋಡಿದ್ರು ಜನ. ಫ್ರಂಟಲ್ಲಿ ಇಂಡಿಯನ್ ನ್ಯಾಷನಲ್ ಫ್ಲ್ಯಾಗ್ ಹಾರ್ತಿತ್ತು. 12 ಆಗ್ತಿದ್ದಂಗೆ ಹ್ಯಾಪಿ ನ್ಯೂ ಇಯರ್, RCB ಅಂತ ಕಿರ್ಚಾಡ್ಕೊಂಡು ತಮ್ಮ ಗಾಡಿ ಕಡೆ ಹೊರಟರು ಅಲ್ಲಿ ನೆರೆದಿದ್ದ ಜನ. ಈ ಖುಷಿಗೆ ಅಲ್ಲಿಂದ ಇಲ್ಲಿವರೆಗೂ ಬರಬೇಕಿತ್ತಾ ಅಂತಿತ್ತು ನನ್ನ ತನುಮನ. ಲಾಡ್ಜ್ ರೀಚ್ ಆಗಿ ಇನ್ನೇನು ಮಲ್ಕೋಬೇಕು. ನಮ್ಮ ಲಾಡ್ಜ್ ಓನರ್ ಗೆಟ್ ಔಟ್ ಅಂದ್ಬಿಟ್ರು. ಗಂಟೆ 3:30 ಆಗಿತ್ತು. ನಮಗೆ ದೇವ್ರ ಥರ ಸಿಕ್ಕಿದ್ದು ಸುಬ್ರಹ್ಮಣ್ಯ ಸ್ಲೀಪರ್ ಬಸ್. 6 ಗಂಟೆಗೆ ಹೊರಡಬೇಕಾಗಿರೋ ಬಸ್ಗೆ ರಿಕ್ವೆಸ್ಟ್ ಮಾಡಿಕೊಂಡು 4 o'clockಗೆ ನಾವು ಚೆಕ್-ಇನ್ ಆಗಿ ಅಲ್ಲೇ ಮಲ್ಕೊಂಡ್ವಿ. ಅಲ್ಲಿಂದ ಬಸ್ ಇಟ್ಕೊಂಡು ನಮ್ಮೂರು ರೀಚ್ ಆದ್ವಿ. ನ್ಯೂ ಇಯರ್ ಸೆಲೆಬ್ರೇಷನ್ ಏನೂ ಹ್ಯಾಪಿ ಆಗಿರಲಿಲ್ಲ, ಬಟ್ ಮುಂಬರೋ ದಿನಗಳಾದರೂ ಹ್ಯಾಪಿ ಆಗಿರಲಿ ಅಂತ ದೇವ್ರನ್ನ ಬೇಡ್ಕೊಳ್ಳೋದು ಅಷ್ಟೇ. ರಾಧೆ ರಾಧೆ.